ಈಗ ಹೇಳಿದ ಇನ್ನ ಈ ಸಭಾದಾಗ ಹೇಳಿದ್ ನಾ ಏಕ್ ಹಾಕಿ ಮಾಡ್ಕೊತ ಬಂದಿನಿ ಅಂತ ಹೇಳಿದ್ವಿ. ಮೊನ್ನೆ ಹತ್ತರ್ಗ ಹಾಡಿದ್ವಿ. ಹೌದು. ನಿನ್ನೆ ಬಳ್ಳಾಪುರ ಹಾಡಿದ್ವಿ. ಹಳ್ಯಾರ ಇವತ್ತು ತಡವಳಕ ಬಂದಿದ್ವಿ. ನಿನ್ನ ಹೆಂಡ್ರು ಮಕ್ಕಳೆಲ್ಲ ಸಂಗಾಡ ತಗೊಂಡು ಬಂದಿದ್ದೆ ಏನು ಮನೆಯಾಗ ಬಿಟ್ಟು ಬಂದಿದ್ವಿ. ಸಭಾದಾಗ ನೀ ಇಂಥ ಊರಾಗೆ ಹಾಡ್ಕಿ ಏಕದಾಗ ಬರ್ಸು ನಾನು ಹಾಡ್ತೀನಿ ನಾ ಸಂಗಾಟ ಕರ್ಕೊಂಡು ಹೋಗಿ ಹಾಡಿದೆ ಅಂತ ಹೇಳ್ಬೇಕು. ಮುಂದೆ ನಿಮ್ಮ ಹೊಡಿಬೇಕು. ನಿಮ್ ಕುಲದೇವ ಹಾಳಾಗಿತ್ತು. ಹೌದಾ ಏನು ತಿಳಿದ್ರು ನನ್ನ ನೋಡಪ್ಪ, ಯಾ ಬಹಳ ಅಡಮುಟ್ಟಿದ್ದ ಎಂಟ್ರದಾನಿ. ನನ್ನಂತ ಅಡಮುಟ್ಟಿನೇ ಯಾವನು ಇಲ್ಲ. ಇಲ್ಲ. ಒಂದು ಮಾತು ಹೇಳ ನೀವೆಲ್ಲರೂ ಕೇಳಿರಿ. ಏನ್ ಹೇಳ್ಯಾರ ಮಾತ? ಇವ್ ಏನು ಹಾಡ್ತಾವ ನೋಡು. ಹೆಂಡ್ರ ಸುಖ ಇವಕ್ಕಿಲ್ಲ ನೋಡ್ರಿಪ್ಪ. ಇಬ್ಬರು ಸುಖ ಹೆಂಡ್ರಿಗಿಲ್ಲ. ದೊಡ್ಡವ್ರ ಮಾತ ಸತ್ಯ ಮಾತ. ಇದು ಮಲ್ಲೈ ಮುತ್ತನ ಪೌಳ್ಯದ ಚೌಡೇಶ್ವರಿ ಪೌಳ್ಯದ ತಾಯಿ ಚೌಡಿ. ಈ ಪೌಳಿ ಒಳಗೆ ನಾ ಕರೆಕ್ಟ್ ಆಗಿ ಮಾತಾಡ್ತೀನಿ, ತಪ್ಪ ಅನ್ನೋದಿಲ್ಲ. ಹೌದು. ಅವ ಹೇಳಿರ್ತಕ್ಕಂಥ ಮಾತು ಕರೆನೇ ಅದ. ನಾ ಹೆಂಗ ಒಪ್ಕೋತೀನಿ ಗುರುತಿದ್ದನ ಹೆಂಗ್ರಿ ಸರ? ನಾ ಬೀರದೇವರ ಮಾಣಿಗರಾಯ ರೇವಣ ಸಿದ್ಧ ಮಲ್ಲೈ ಮುತ್ತ ಚೌಡನ ತಾಯಿ ಮೇಲೆ ವಿಶ್ವಾಸ ಇಟ್ಟು ಭಕ್ತಿಯಿಂದ ಹೌದು ನಾ ಹಾಡಕ್ ತಯಾರಾಗಿದ್ದ. ಹೌದು. ಕರೆ ಹಾಡು ಹೊತ್ನ್ಯಾಗ ನಮ್ಮ ಗಂಡ್ರ ಮಕ್ಕಳನ್ನ ನಾವು ಮನಿ ಒಳಗೆ ಬಿಟ್ಟು ಹೌದು ಭಗವಂತ ಮಲ್ಲೈ ಮುತ್ತ ಚೌಡೇಶ್ವರಿ ಇದನ್ನ ನಿಮ್ಮ ಪದರಾಗ ಹಾಕಿನ ತಿಳ್ಕೊಂಡು ಬಂದಿ ಸಭಾ ಹಾಡ್ತೀನಿ. ಪುಣ್ಯಾತ್ಮರಿ ಸಭಾದಾಗ ನಾ ಹಾಡ್ತೀನಿ. ನಾರೇ ಹೆಂಡ್ರ ಮಕ್ಕಳು ಸುಖ ಎಲ್ಲ ಹೇಳ್ತೀನಿ. ನಾ ಬಿಟ್ಟು ಬಂದಿದ್ದ. ಹೌದು. ನೀನು ಮಾರಾಯರ ಈಗ ಹೇಳಿದ ಇನ್ನ ಈ ಸಭಾದಾಗ ಹೇಳಿದ್ ನಾ ಏಕ್ ಹಾಕಿ ಮಾಡ್ಕೊತ ಬಂದಿನಿ ಅಂತ ಹೇಳಿದ್ವಿ. ಮೊನ್ನೆ ಹತ್ತರ್ಗ ಹಾಡಿದ್ವಿ. ಹೌದು. ನಿನ್ನೆ ಬಳ್ಳಾಪುರ ಹಾಡಿದ್ವಿ. ಹಳ್ಯಾರ ಇವತ್ತು ತಡವಳಕ ಬಂದಿದ್ವಿ. ನಿನ್ನ ಹೆಂಡ್ರು ಮಕ್ಕಳೆಲ್ಲ ಸಂಗಾಡ ತಗೊಂಡು ಬಂದಿದ್ದೆ ಏನು ಮನೆಯಾಗ ಬಿಟ್ಟು ಬಂದಿದ್ವಿ. ಸಭಾದಾಗ ಎಲ್ಲಿ ತೆಗೆದ್ರಿಪ್ಪ ಕಾಲ ಇಬ್ರು ಕೂಡಿ ಇಲ್ಲಿ ಜನ ಶಾಂತ ಆಗಿರೋಣ. ಹಿಂಗ ಹಿಂಗ ತಾಳಿ ಹೊಡಿಸಿ ಮಂದಿ ಮಾತಾಡೋ ಸುಮ್ಮನೆ ಮುಚ್ಚೋದು ಬದಲು. ನಾ ಹೆಂಡ್ರು ಮಕ್ಕಳು ಬಿಟ್ಟು ಬಂದಿವಿ. ಕರೆ ಸಭಾದ ಕೈ ಎತ್ತಿ ಹೇಳ್ತ ನಾ ಏನ್ ತಂದಿಲ್ಲ ಹೇಳಲ್ಲ. ಹೌದು. ನೀ ಇಂಥ ಊರಾಗೆ ಹಾಡ್ಕಿ ಏಕದಾಗ ಬರ್ಸು ನಾನು ಹಾಡ್ತೀನಿ ನಾ ಸಂಗಾಟ ಕರ್ಕೊಂಡು ಹೋಗಿ ಹಾಡಿದೆ ಅಂತ ಹೇಳ್ಬೇಕು. ಮುಂದೆ ನಿಮ್ಮ ಹೊಡಿಬೇಕು. ನಿಮ್ ಕುಲದೇವ ಹಾಳಾಗಿತ್ತು. ಹೌದಾ ಏನು ತಿಳಿದ್ರು ನನ್ನ ಮಾರಾಯ ಬರಬರಿ ಇರ್ತಾರೆ. ನನಗೆ ಗುರ್ತದೆ ಇವ್ರು ಎಷ್ಟು ನೀರಾಗಿ ಮುಳುಗ್ತಾರೆ. ಸುಮ್ಮನೆ ಯಾಕೆ ತಿಳಿದ್ರೆ ಮಾತು ಹೇಳ್ದ ಸನಾಳ ಹನುಮಂತ ಗೌಡನ ಜರಾಕ್ಷಿ ಅದಿದು. ನೀ ಯಾಕತ್ತೀರೋ ಜಗ ಅಂತಂದ್ರು ನನಗೆ ಜಗನೇ ಅಂತಪ್ಪ. ನೀವ್ಯಾಕೆಲ್ಲ ಹೋಗ್ತೀರಿ? ಈ ಊರಿಗೆ ನಾನು ಬಾಳಿ 2 ಸಲ ಕರೆಸಬೇಕಾದ್ರೆ ಉದ್ಲೋಕ ಶಾಣೆ ಅಂತ ಕರೆಸಿಲ್ಲ. ಸನಾಳ ಹನುಮಂತ ಗೌಡರು 20 ವರ್ಷ ಗಟ್ಟಲೆ ಈ ಊರಿಗೆ ಬಂದಾರ. ಅವನ ಶಶಿಮಗ ಒಬ್ಬ ಉತ್ತಾಳ ಪಡಿಸೋದನ್ನ ಇವನು ನಮ್ಮ ಊರಿಗೆ ಬರತ್ತೆ ಹೊಳೆ ಕರ್ಸ. ನಾನು ಶಾಣೆ ಅಂತ ಕರ್ಸ್ಲಾಕ್ರಿ ಸುಮ್ಮನೆ ಗಿಡದಾನ್ ತೊಳೆಯೋದಿದು. ಮತ್ತೆ ನೀ ಹೇಳ್ತಿ ಹನುಮಂತಗೌಡನ ಜರಾಕ್. ನಾ ಹನುಮಂತಗೌಡನ ಜರಾಕ್ಷಿ ನಮ್ಮ ಅಪ್ಪನ ಆಸ್ತಿ ಅನ್ನೋದು ಬಂದದ. ನಾ ಸಲ ಹನುಮಂತಗೌಡರ ಮಾತು ಹೇಳ್ತೀನಿ. ಅವ್ರ ಕಥೆ ಹೇಳ್ತೇವೆ. ಏನಾಗಿ ನೀವು ಒಂದು ಮಾತು ಹೇಳಿದ್ರೆ ಒಂದು ಕಥೆ ಹೇಳಿದ್ರೆ ನಿನ್ ನಾಚಿಕೆ ಬರ್ಬೇಕು ಈ ಮಾತು ಹೇಳಾಕ. ಏನ್ ಹೇಳ್ದ ಕತ್ತಿ? ಇಬ್ಬರು ಗಣಮಕ್ಳು ಕೂಡ ಮಾತಾಡ್ಕೋತ ಹೊಂಟಿದ್ರತ್ತ. ಬಾಳ ಬರ್ತಾನೆ ಒಂದು ಬೇವಿನ ಗಿಡದ ನೆಳಿ ಕೂತ್ರತ್ತ. ಬೇವಿನ ಗಿಡದ ನೆಳಿ ಕೂತು ಇಬ್ರು ಅಂದ್ರತ್ತ. ಹಿಂಗೆ 8 ದಿನ ದುಡಿದು ಒಂದು ಹೊಲ ಮಾಡೋದು. ಹೌದು. ಯಾರು ಹೊಲ ಮಾಡೋದು? ಒಂದು ಸಾವುಕಾರ ಹೊಲ ಹಾಕೊಳ್ಳೋದು. ಸಾವುಕಾರ ಹೊಲ ಹಾಕೊಂಡು ಏನ್ ಮಾಡೋದು? ಕಬ್ಬು ಹಚ್ಚೋದು. ಕಬ್ಬ. ಈ ಕಥೆಯಲ್ಲಿ ಯಾರ್ದು? ಈಗ ಎಲ್ಲ ಗೊತ್ತ ಮಂದಿಗೆ ಎಲ್ಲ ಇಟ್ಟು ಈಗ ಈ ಕಥೆ ಯಾರ್ದು? ನಾಳೆಗೆ ಟೇಜಿಗೆ ಬರ್ತಾನ ಅವನ ಕಥೆ ಇದು. ಹೌದು. ಯಾಕ್ರಿ ನಾಳೆಗೆ ಟೇಜಿಗೆ ಬರ್ತಾನ ನೋಡು. ಹೌದು. ಅವನ ಕಥೆ ಬಂದು ನೀ ಜರಾಕ್ಷಿ ಮಾಡ್ತೀನಿ. ನಾಚಿಕ್ ಬರೋಲ್ಲ ನಿಮಗೆ. ನಮ್ಮ ಅಪ್ಪನ ಕಥೆಯನ್ನ ಹೇಳೋದೇ ನಾವು ಯಾನು ಮಾಡ್ತಾರೆ. ಅವನಿಗೆ ಬುದ್ಧಿ ಇರೋದು ನಿನಗೆ ಬುದ್ಧಿಲ್ಲ. ನನಗೆ ತಾನ ಏನಂತ ನಾವ್ ಹೊರಗೆ ಹೋಗೋಣ. ಯಾವನ ಹೊರಗೆ ಹೋದ ಇವ ಹೇಳ್ತಾನ. ಇವ ಎಲ್ಲಿ ಹೋಗ್ಯಾನ ನೋಡು. ನಾ ಎಲ್ಲಿ ಹೋಗಿಲ್ಲ. ಇಲ್ಲೇ ದೈವ ಮನುಷ್ಯನ ಬಳಿ ಶಾಣೆತನ ಇರ್ಬೇಕ. ಹೌದು. ಅಲ್ಲೇ ಹಿಂದೆ ಹೋಗಿ ಮೂಲೆ ಸುಮ್ ಕೂತಿದನ. ಯಾರು ಮಂದಿ ಯಾರು ಮಾತಾಡ್ತಾರೆ. ಹಿಂದೊಬ್ಬ ಕೂಗ್ ಹೊಡೆದ. ಅದೇ ಬಿಡ್ಬೇಡ. ಅವ ಯಾಕೆ ಕೂಗ್ ಹೊಡೆದ ಇದಕ್ಕೆ ಸುಮ್ ಬರಲ್ಲ. ಅವ ಯಾಕಂದ್ರೆ ಸಾಕು ಬಿಡು ಅನ್ನು ಮಂದಿ ಅದಿವು. ಕೂಗ್ ಹೊಡೆದ್ರೆ ಗಪ್ ಮಾಡ್ಬೇಕಂತ ಅವ್ರು. ಅವ ಯಾರು ಕೂಗ್ ಹೊಡೆದ ನೋಡು. ಇವತ್ತು ಯಾರು ಬಂದಿದ್ದು ತೂರ್ ಕೊಡೋ ನಾಳೆಗೆ ತಿಂದಿದ್ದು. ಇದೇನು ಕಾಯಿ ಇನ್ನೇನು ಈ ಗಾಡಿ ಎಲ್ಲ ತವ ಕೂಗ್ ಹೊಡೆದಾರ. ಇವ್ರಿಗೆ ಚಾಲು ಕಟ್ತಾರೆ ತೀರಾಟ ಬದಲತ್ತಾರೆ. ಏ ಮರ ನೀವು ಮಾತಾಡೋ ಮಾತು ಹೆಂಗಾಗ್ಯದ್ರಿ ಸರ? ನಾಗರಮಾಸಿ ಹಬ್ಬದಾಗ ಜೋಕಾಲಿ ಕಟ್ಟ್ಯಾರ. ಜೋಕಾಲಿ ಗಿಡಕ್ಕ ನಾಗರಮಾಸಿ ಹಬ್ಬದಾಗ ಜೋಕಾಲಿ ಕಟ್ಟ್ಯಾರ. ಹೌದು. ಜೋಕಾಲಿ ತೂಗ ಒಬ್ಬ ತೂಗಲ ಕಟ್ಟ್ಯಾನ. ಜೋಕಾಲಿ ತೂಗ ಒಬ್ಬ ತೂಗಲ ಕಟ್ಟಾನ. ಹಿಂದ್ ನಿಂತ ಯಾರತ್ತಾರ ಗಜ್ಜೊಮ್ಮೆ ಹಂಗೆ ಬಿಡಬೇಡ. ಇವತ್ತು ಹಂಗಾಗಿದ್ರಿ. ಮಾಸ್ತರ್ ಕೂತ್ ಹಂಗ ನಡೆಸ್ಯಾರ ಬಿಡಬೇಡ.
ವಿಷಯ ಆಗಿ ನಡೆಸ್ಯಾನ ಅವ ಬಂದ್ರೆ ಹಾಕಿ ಬಿಡಬೇಡ. ನೀವು ಇಬ್ಬರಲ್ಲ ನಿಮ್ಮಂತ 10 ಮಂದಿ ಹೋರಾಟವಂತ ಮಾನಸಿದ ಮರ ಬಂದ್ರು ಉತ್ನಾಳ ಪುರುಷವಂತದ್ರು ನಿಮ್ಮ ತಲೆಯಾಗಿ ಇರ್ಲಿ. ಎಲ್ಲಿ ನಿಮ್ಮ ತಲೆಯಾಗಿದ್ರ ಎಲ್ಲಾದ್ರೂ ಕರಿ ಅವ್ನು ಕುಬಿ ಇದ್ರ ನಮ್ಮನ್ನು ಎಬ್ಬಸಿ ನಿಂದ್ರಿಸಿ ಮಾತು ಹೇಳ್ತಾನೆ. ಯಾರು ಮಾಡ್ರಿ ನೀವು ಮಂದಿಗೆ ಗಟ್ಟಿ ಬಿದ್ದಾಡ್ರಿ. ಅವ್ರ ಹೆಂಡ್ರ ಸುಖ ಹೋಗಿಲ್ಲ, ಅಕ್ಕ ಸುಖ ಇವಕ್ಕೆಲ್ಲ ಅವ್ರು ಹಾಡಿ ಮಾತಾಡಿ ಬಿಟ್ಟ ಚಂದ ಕಂಡದಿವ್ರಿ. ನಿಮ್ ಹೆಂಡ್ರ ಸುಖ ಎಟ್ಟಿದೆಪ್ಪ ನಿಮಗೆ ಯಾಕೆ ಹೋಯಪ್ಪ ಹೇಗೆ ನಿಮಗ್ ಹೋಗೋಣ ಆರತಿ ಮಾಡಿ ಮಾತಾಡಿ ಮುದ್ದೆ ಕೊಡ್ತಾರೆ. 60 ವರ್ಷಕ್ಕೆ ನಾಚಿಕೋರು ನಿಮಗೆ ಸಭಾದಾಗ ಏನು ಮಾತಾಡ್ಬೇಕ ಏನನ್ನ ಮಾತಾ ಹೇಳಬೇಕು. ಇಲ್ಲೆಲ್ಲ ನಮಗಿಂತ ಹಿರಿಯರದಾರ. ಏನ್ ಮಾತು ನಾ ಯಾವ ವಿಷಯ ಮಾತಾಡಿದ್ರೆ ಈ ಊರಾಗ ಪಾರ ಬಿಟ್ಟ ಜ್ಞಾನ ಬೇಕಿಲ್ಲ. ಇಲ್ಲೆಲ್ಲ ತಾಯಿ ಬಳಗದ ತಂದೆ ಬಳಗದ ಪುಣ್ಯಾತ್ಮರೇ ಉಪಕಾರ ಒಂದು ಉಪದೇಶ ಈ ವಿಷಯದ ಹೌದು. ಉಪಕಾರ ಹೆಂಗ ಮೋಸ ಮಾಡ್ತದ ಹೌದು. ಉಪಕಾರ ಹೆಂಗ ಜೀವ ಹಿಡ್ತದ ಅನ್ನೋದು ಒಂದು ಮಾತು ಹೇಳಿ ವಿಷಯಕ್ಕೆ ಬರ್ತೀನಿ. ನಿನಗೆ ಆಟ ತಿಳ ಮಾತು ಮನುಷ್ಯ ಜನ ಕಣ್ಣಾಗ ನೀರು ಬರ್ಬೇಕು ಮಾತು ಹೇಳಿದ್ರೆ ಹಂಗ ಹೇಳ್ರಿ ಮಾತ ಹಂಗ ಹೇಳ್ಬೇಕ. ಏನ್ ಹೇಳ್ತೀರಪ್ಪ ಮಾತು ನೀವಿಬ್ರು. ಉಪಕಾರ ಮಾಡಿದವರು ಜೀವ ಭೂಮಿ ತೆರೆ ಮೇಲೆ ಯಾರು ಹೊಡೆದಾರ ಅನ್ನೋದು ಹೇಳೋದು ಈಗ ಹೌದು. ನೀ 1000 ಉಪಕಾರ ಮಾಡು ಎಂತ ಉಪಕಾರ ಮಾಡಿದ್ರು ಆ ಉಪಕಾರ ತೀರಿಸಿ ಜೀವ ಹೊಡೆಯವರು ಈ ಭೂಮಿ ಮೇಲೆ ಹುಟ್ಟ್ಯಾರೆ ಹೌದು. ಯಾರು ಒಂದೇ ತಾಯಿ ತಂದೆ ಹೊಟ್ಟಿ ಒಳಗ ಹೌದು. ರಾಮ ಲಕ್ಷ್ಮಣನಿಬ್ರು ಅಣ್ಣ ತಮ್ಮ ಹುಟ್ಟಿ ಬಂದಾರ. ಅಣ್ಣ ತಮ್ಮ ಹುಟ್ಟಿ ಬಂದ್ರು. ಹಿರಿಯ ಅಣ್ಣ 8 ವರ್ಷದವಿದ್ದ, ಸಣ್ಣ ತಮ್ಮ 4 ವರ್ಷದವಿದ್ದ. ತಂಗಿ ತೀರ್ಕೊಂಡ. ಹಿರಿಯ ಅಣ್ಣ 8 ವರ್ಷದವಿದ್ದ, ಸಣ್ಣ ತಮ್ಮ 4 ವರ್ಷದವಿದ್ದ. ತಂಗಿ ತೀರ್ಕೊಂಡ. ತಾಯಿ ಇನ್ನೊಬ್ಬರ ಮನೆಯಾಗ ನಿಂತ ಮುಸುರಿ ತೊಳೆದ ಹೌದು. ನೋಡಿ ಎಂತ ಗುಣ ಅದ ತಾಯಿ ಬಳಿ, ಎಂತ ಉಪಕಾರ ಅದ. 9 ತಿಂಗಳು 9 ದಿವಸ ಗರ್ಭದೊಳಗೆ ಇಟ್ಕೊಂಡು ತಾಯಿ ಕೂಸಿಗೆ ಜನ್ಮ ಕೊಟ್ಟ. ಇಂತ ಉಪಕಾರ ತಾಯಿ ಮಾಡ್ಯಾಳ. ಎಂತ ಹೇಳು ಯಪ್ಪ. ತಾಯಿ ಉಪಕಾರ ಮಾಡಿದ್ರು ಹೌದು. ಮುಂದೆ 8 ವರ್ಷದ ಹಿರಿಯ ಅಣ್ಣಿದ್ದ, 4 ವರ್ಷದ ಸಣ್ಣ ಮಗ ಇದ್ದ ಹೌದು. ತಾಯಿಗೆ ಆರಾಮ ತಪ್ಪು ಬಂಧುಗಳು ಎಲ್ಲರ ವಿಷಯಗಳ ಲಕ್ಷ್ಯ ಉಪಕಾರ ಮತ್ತು ಉಪದೇಶ. ಉಪಕಾರ ಮಾಡಿದವ್ರಿಗೆ ಹಂಗ ಮೋಸ ಮಾಡ್ತಾರ ಹೇಳೋದಿಗೆ 8 ವರ್ಷದ ಹಿರಿಯ ಮಗ ಇದ್ದ, 4 ವರ್ಷದ ಸಣ್ಣ ಮಗ ಇದ್ದ. ತಾಯಿಗೆ ಆರಾಮ ತಪ್ತು. ತಾಯಿಗೆ ಆರಾಮ ತಪ್ಪು. ಪ್ರಾಣ ಹೋಗುವಂತ ಪ್ರಸಂಗ ತಾಯಿಗೆ ಒದಗಿ ಬಂತು. ತಾಯಿ ಹಿರಿಯ ಅಣ್ಣನ ಕರೆದು ಕೈ ಮೇಲೆ ಕೈ ಹಾಕಿ ಹೊಸರು ಕೇಳ್ತಾಳ. ಏನಂತ ಕೇಳ್ತಾ ಹಿರಿಯ ಮಗನಿಗೆ ಏನಂತಾಳ? ಏ ಮಗ ಹೌದು, ನಾವು ಬಹಳ ಬಡತನದಾಗ ಬಹಳ ಕಷ್ಟದಾಗ ಬಂದಿದ್ದೆವು. ನಿಮ್ಮ ತಂದೆ ಸತ್ತು ಹೋದ ಹೌದು. ನಾ ಹಂಗರೆ ಮಾಡಿ ನಿಮ್ಮನ್ನ ದುಡಿದು ಜೀವನ ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರ ಮನೆಗೆ ಹೋಗಿ ಮುಸುರಿ ತೊಳೆದು ನಿಮ್ಮನ್ನ ಜಾಕಿ ಮಾಡಕತ್ತಿದ. ಜಾಕಿ ಇಂದ ನನಗೂ ಅಂತ್ಯಕಾಲ ಸಮಯ ಬಂದದ ಮಗ. ನನ್ನ ಪ್ರಾಣ ಹೋಗುವಂತ ಸಮಯ ಬಂದದ ಹೌದು. ನಾನು ನಿನಗೊಂದು ಮಾತು ಹೇಳ್ತೀನಿ, ಈ ಮಾತು ನಡೆಸಿಕೊಡ್ಬೇಕಂತ ತಿಳ್ಕೊಂಡು ಹಿರಿಯ ಅಣ್ಣನ ಕೈ ಮೇಲೆ ಕೈ ಹಾಕಿ ತಾಯಿ ವಚನ ತಗೊಂಡು ಬಂಧುಗಳು ಏನಂತ ತಾಯಿ ಏನಂತ ಹಿರಿಯ ಮಗನಿಗೆ? ಏ ಮಗ, ನೀ ಎಷ್ಟೇ ಆಗಲಿ ದೊಡ್ಡ ಮದಿದು ಹೌದು. ನಿಮ್ಮ ತಮ್ಮ ಬರೇ 4 ವರ್ಷದ ಸಣ್ಣ ಕೂಸದಾನ. ನಿನಗೆ ಎಷ್ಟು ತ್ರಾಸು ಬರ್ತದ ಬರ್ಲಿ, ನಿನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿ. ನಿನಗೆ ಬಂದಿರ್ತಕ್ಕಂತ ಕಷ್ಟ, ನಿನಗೆ ಬಂದಿರ್ತಕ್ಕಂತ ತ್ರಾಸ ನಿನ್ನ ತಮ್ಮನ ಎಂದು ಕೊಡುವಂತೆ ಕೈ ಮೇಲೆ ಕೈ ವಚನ ಹಾಕೋ ಮಗನ ತಿಳ್ಕೊಂಡು ತಾಯಿ ಕೇಳದ ಬಂಧುಗಳೇ ಹೌದಾ. ಅವಾಗ ಹಿರಿಯ ಅಣ್ಣ ತಾಯಿ ಮುಂದೆ ಕೆಳಗಳ ಕಣ್ಣ ನೀಡ್ತಾ ತಾಯಿಗೆ ಕೈ ಮೇಲೆ ಕೈ ಹಾಕಿ ವಚನ ಕೊಡ್ತಾನೆ ಹಿರಿಮ. ಇವಾ ನನಗೆ ಅಂತ ಕಷ್ಟ ಬಂದ್ರೆ ಬರ್ಲಿ ಹೌದು. ಅರೆ ನನ್ನ ತಮ್ಮಗನ ಎಂದೂ ಕಷ್ಟ ಕೊಡೋದು ತಿಳ್ಕೊಂಡು ಮಗ ತಾಯಿ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ತಾಯಿ ಕೈ ಮೇಲೆ ಕೈ ಹಾಕಿ ಮಗ ವಚನ ಕೊಟ್ಟ. ತಾಯಿ ಪ್ರಾಣ ಬಿಟ್ಟು ಬಂಧುಗಳೇ ಹೌದು. ಅವಾಗ ಹಿರಿಯಣ್ಣ ತಿಳ್ಕೊಂಡ ಏನಂತ, ಈ ಮನೆಗೆ ಮಾಲಕ ನಾನೇ ಹೌದು, ಜವಾಬ್ದಾರಿ ನನಗೆ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಸಾವುಕಾರ ಮನೆ ಒಳಗೆ ಹೋಗಿ ಈ ಸದ್ಯ ಕೂತಾರ ಕಾಕ ಸಾವುಕಾರಗಳ ಮನೆ ಒಳಗೆ ಹೋಗಿ ಸೀತಾ ನಿತ್ತ ಹೌದು. ಅಣ್ಣ ಸೀತಾ ನಿತ್ತು ಹೌದು. ನನ್ನ ತಮ್ಮಗೆ ಕಷ್ಟ ಬರಬಾರ್ದು, ನನ್ನ ತಮ್ಮನ ಯಾರ ಮನೆ ಒಳಗೆ ನಿಂದಿಸಬಾರ್ದು ಸೀತಾ ತಿಳ್ಕೊಂಡು ತಮ್ಮನ ಬೈದು ಶಿಕ್ಷಣಕ್ಕೆ ಹಚ್ಚದ ಹೌದು. ಸಾಲಿಗೆ ಹಚ್ಚದ ನೋಡ್ರಿ. ಅಣ್ಣನ ಉಪಕಾರ ಎಷ್ಟು ಚಲೋ ಆಯ್ತು. ಕೋಚಿಂಗ್ ಸಾಲಿಗೆ ಹಚ್ಚದ, ತಮ್ಮನ ಕೋಚಿಂಗ್ ಸಾಲಿಗೆ ಹಚ್ಚಿ ಹೌದು. ದಿನನಿತ್ಯ ಸಾವುಕಾರ ಮನೆ ಒಳಗೆ ದುಡಿಯವ